ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಪಾಡ್ಕಾಸ್ಟ್ ಸೀರೀಸ್. ಇವತ್ತಿನ ಟಾಪಿಕ್ ಏನಂದ್ರೆ ಸಂಧ್ಯಾ ವಂದನೆ ಹಾಗೂ ಮಾಡರ್ನ್ ಜನರೇಷನ್ ಇವತ್ತಿನ ಯುವಕರಿಗಾಗಿ. ಸೊ ನಮಸ್ಕಾರ ಆಚಾರ್ಯ. ನಮಸ್ಕಾರ. ನನ್ನ ಇವತ್ತಿನ ಪ್ರಶ್ನೆ ಏನಂದ್ರೆ, ಇವಾಗ ಟೆಕ್ನಿಕಲ್ ವರ್ಡ್ಸ್, ಮಾಡರ್ನ್ ವರ್ಡ್ಸ್ ಯೂಸ್ ಮಾಡಿ ಲೈಕ್ ಸ್ಪಿರಿಚುವಾಲಿಟಿ ಅಂತ ಹೇಳಿದ್ರೆ ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ. ಬಟ್ ಅದೇ ನೀವು ಒಂದು ಹೊತ್ತು ಸಂಧ್ಯಾ ವಂದನೆ ಮಾಡು ಅಂತ ಯಾರಿಗಾದ್ರೂ ಹೇಳ್ರಿ, ಆಮೇಲೆ ಮಾಡ್ತೀನಿ, ಅವಾಗ ಮಾಡ್ತೀನಿ, ಇವಾಗ ಮಾಡ್ತೀನಿ ಅಂತಾರೆ. ಸೊ ಅದಕ್ಕೆ ಏನಾರೇ ಸೊಲ್ಯೂಷನ್ ಅದನ್ನ ಅಂತ. ಎಲ್ಲರಿಗೂ ನಮಸ್ಕಾರಗಳು. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಈಗಿನ ಕಾಲದಲ್ಲಿ ಆಚರಣೆ ಅಂತನ್ನೋದು ಅತ್ಯಂತ ಮುಖ್ಯವಾಗಿರತಕ್ಕಂತಹದ್ದು. ಯಾಕೆ ಅಂತಂದರೆ, ಆಚರಣೆಗಳ ಮುಖಾಂತರವೇ ನಾವು ಯಾವ ಧರ್ಮದವರು ಅಥವಾ ಯಾವ ಒಂದು ಶಾಸ್ತ್ರವನ್ನು, ಆಚರಣೆಯನ್ನು ನಾವು ಪರಿಪಾಲನೆಯನ್ನು ಮಾಡ್ತೀವಿ ಅಂತನ್ನೋದು ಇದ್ರ ಮೂಲಕವೇ ಗೊತ್ತಾಗ್ತದೆ. ಎರಡನೇದ್ದು, ನಮ್ಮ ಪಾಪಕರ್ಮಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಮತ್ತು ಈಗಿನ ಜಗತ್ತಿನಲ್ಲಿ ನಾವು ಅನ್ಕೊಂಡಿರ್ತಕ್ಕಂತಹ ಕಾರ್ಯಗಳ ಸಾಧನೆ ಇರಬಹುದು, ಅಥವಾ ಏನೋ ಒಂದು ನಾವು ದೊಡ್ಡದಾದಂತಹ ಮಹತ್ತರವಾಗಿರತಕ್ಕಂತಹ ಕಾರ್ಯವನ್ನು ಮಾಡ್ತೇವೆ, ಅಥವಾ ನಾವು ಇಂತಿಂತಹ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಪಾಸ್ ಆಗಬೇಕು, ಅಥವಾ ಉತ್ತಮವಾದಂತಹ ವಿದ್ಯೆಯನ್ನು ಪಡಿಬೇಕು, ಉತ್ತಮವಾದಂತಹ ಜಾಬನ್ನು ಪಡಿಬೇಕು ಅಂತ ಏನಾದರೂ ನಮ್ಮ ತಲೆಯಲ್ಲಿ ಇದ್ದಾಗ ಅದಕ್ಕೆ ಪುಣ್ಯ ಅಂತ ಅನ್ನೋದು ಅತ್ಯಂತ ಮಹತ್ವವಾದದ್ದು. ನಮ್ಮಲ್ಲಿ ಪುಣ್ಯ ಇತ್ತು ಅಂತಾದರೆ ನಾವು ಆ ಕಾರ್ಯವನ್ನು ಸಾಧನೆ ಮಾಡ್ಲಿಕ್ಕೆ ಆಗ್ತದೆ. ಹೇಗೆ ಗಾಡಿಯಲ್ಲಿ ಪೆಟ್ರೋಲ್ ಇದ್ದಾಗ ಮಾತ್ರ ಗಾಡಿ ಹೇಗೆ ಮುಂದೆ ಹೋಗ್ತದೋ ಹಾಗೆ ಪೆಟ್ರೋಲ್ ಇಲ್ಲ ಅಂತಂದ್ರೆ ಮುಂದೆ ಹೋಗೋದಿಲ್ಲ. ಹಾಗಾಗಿ ಪೆಟ್ರೋಲ್ ಯಾವುದು ಅಂತಂದ್ರೆ ನಾವು ಮಾಡಿರ್ತಕ್ಕಂತಹ ಧರ್ಮ ಮತ್ತು ಆಚರಣೆ, ಅದಕ್ಕೆ ಬಂದಿರತಕ್ಕಂತಹ ಪುಣ್ಯವೇ ಪೆಟ್ರೋಲ್. ಅದಿದ್ದಾಗ್ಲೇನೆ ನಮ್ಮ ಜೀವನವೂ ಕೂಡ ಸರಿಯಾಗಿ ಸಾಗ್ತದೆ ಮುಂದೆ. ಹಾಗಾಗಿ ಅದಕ್ಕೆ ಸಣ್ಣದಾಗಿರ್ತಕ್ಕಂತಹ ಒಂದು ಸ್ಟೆಪ್ ಅಂದ್ರೆ ಮೊದಲನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ, ನಾವು ಆಚರಣೆ ಮಾಡತಕ್ಕಂತಹ ಸಂಧ್ಯಾ ವಂದನೆ ಮತ್ತು ಗಾಯತ್ರಿ ಜಪ. ಇದನ್ನ ಮಾಡೋದರಿಂದ ನಮ್ಮಲ್ಲಿರ್ತಕ್ಕಂತಹ ಒಂದು ಪಾಪದ ವಿಸರ್ಜನೆಯೂ ಆಗ್ತದೆ, ಪಾಪವೂ ನಾಶವಾಗ್ತದೆ. ಎರಡನೇದ್ದು, ನಮ್ಮಲ್ಲಿ ಆ ಒಂದು ಧರ್ಮ ಜಾಗೃತಿ ಆಗಿರಬಹುದು ಅಥವಾ ಧರ್ಮದ ಮೇಲೆ ನಂಬಿಕೆ ಇರಬಹುದು, ಅದೆಲ್ಲವೂ ಕೂಡ ನಾವು ಗಾಯತ್ರಿ ಜಪವನ್ನು ಮಾಡೋದರಿಂದ ಈ ಒಂದು ಮಹತ್ತರವಾದಂತಹ ಪುಣ್ಯ ನಮಗೆ ಬರ್ತದೆ ಅಂತ ಅನ್ನೋದನ್ನ ನಾವು ಕಂಡುಕೊಳ್ಳಬಹುದು. ಶ್ರುತಿ ಸ್ಮೃತಿಗಳಲ್ಲಿಯೂ ತಿಳಿಸಿದ್ದಾರೆ. ಅಹರಹ ಸಂಧ್ಯಾಂ ಉಪಾಸೀತ ಅಂದ್ರೆ ಕಾಲ ಕಾಲಕ್ಕೆ ಸಂಧ್ಯಾವಂದನೆಯನ್ನು ಮಾಡುವಂತ ಶಾಸ್ತ್ರ ಆದೇಶ ಮಾಡಿತು. ಸಂಧ್ಯಾವಂದನೆಯನ್ನು ಮಾಡೋದರಿಂದ ನಮ್ಮಲ್ಲಿರ್ತಕ್ಕಂತಹ ಪಾಪ ನಾಶವಾಗ್ತದೆ ಒಂದು. ಎರಡನೇದ್ದು, ಆ ಒಂದು ಬ್ರಾಹ್ಮಣ ಅಂತ ಏನ್ ನಮಗ್ ಕರೀತಾರೆ ಜನ, ಆ ಬ್ರಾಹ್ಮಣ್ಯ ನಮ್ಮಲ್ಲಿ ಬರಬೇಕು ಅಂತಂದ್ರೆ ನಾವು ಗಾಯತ್ರಿ ಜಪವನ್ನು ಮಾಡಲೇಬೇಕು. ಆ ಗಾಯತ್ರಿ ಜಪವನ್ನು ಮಾಡಿ ಅದರಿಂದ ಬಂದಿರತಕ್ಕಂತಹ ಪುಣ್ಯದಿಂದಲೇನೆ ನಾವು ಒಳ್ಳೆ ವಿದ್ಯೆಯನ್ನು ಪಡಿಬಹುದು, ಉತ್ತಮವಾದಂತಹ ಸಂಸ್ಕಾರವನ್ನು ಪಡಿಬಹುದು, ಅಥವಾ ಒಳ್ಳೆ ಜಾಬ್ ಇರಬಹುದು, ಒಳ್ಳೊಳ್ಳೆ ಸ್ಟೇಜ್ಗಳಿರಬಹುದು, ಅದನ್ನೆಲ್ಲ ಪಡಿಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಈ ಸಂಧ್ಯಾ ವಂದನೆ ಮತ್ತು ಸಾಧ್ಯವಾದಾಗ ಒಮ್ಮೆ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಬೇಕು. ಆಗ್ಲಿಲ್ಲಪ್ಪ ಅಂತಂದ್ರೆ ಸಾಧ್ಯವಾದಾಗ ಒಮ್ಮೆ ದೇವಸ್ಥಾನಗಳಿಗೆ ಹೋಗಿ, ಮಠ ಮಂದಿರಗಳಿಗೆ ಹೋಗಿ ನಾವು ಅಲ್ಲೇನು ಪುಣ್ಯವನ್ನು ಸಂಪಾದನೆ ಮಾಡ್ತೇವೆ. ಆ ಪುಣ್ಯದ ಒಂದು ಪ್ರಭಾವದಿಂದ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತದೆ ಅಂತ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳ್ಕೊಳ್ಳಬಹುದು. ಅದಕ್ಕಾಗಿಯೇ ದೊಡ್ಡ ದೊಡ್ಡ ಪೀಠಾಧಿಪತಿಗಳಿರಬಹುದು ಅಥವಾ ದೊಡ್ಡ ದೊಡ್ಡ ಧಾರ್ಮಿಕ ಮುಖಂಡರಿರಬಹುದು, ಈಗ ಎಲ್ಲರೂ ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ಹೋಗಬೇಕು. ನಮ್ಮ ಸಣ್ಣ ಸಣ್ಣ ಹುಡುಗರಿದ್ದಾಗಲೇನೆ ನಾವು ಧರ್ಮವನ್ನ ಅವರಲ್ಲಿ ಬಿತ್ತನೆ ಮಾಡೋದ್ರಿಂದ ದೊಡ್ಡ ಮರವಾಗಿ ಬೆಳೆದಾಗ ಅವರಿಗೆ ಎಂದಿಗೂ ಧರ್ಮವನ್ನ ಆಚರಣೆ ಮಾಡ್ಕೊಳ್ಳಿಕ್ಕೆ ಅವರು ಸಂಕೋಚ ಪಡೋದಿಲ್ಲ. ಹಾಗಾಗಿ ಇಂತಹ ಕೆಲವೊಂದು ಆಚರಣೆಗಳೇ ಈ ಸ್ಪಿರಿಚುವಾಲಿಟಿ ಏನಿದೆ ಅದು ನಮ್ಮನ್ನ ದೊಡ್ಡ ವ್ಯಕ್ತಿಯನ್ನಾಗಿ, ಅಥವಾ ನಾವು ಧರ್ಮದಲ್ಲಿ ನಂಬಿಕೆ ಇರಲಿಕ್ಕೆ ಏನು ಬೆಲೆ ಊರಬೇಕು, ಆ ಧರ್ಮದ ನಂಬಿಕೆ ಅದು ಬೆಲೆ ಊರ್ಲಿಕ್ಕಾಗಿ, ಬೇರೂರ್ಲಿಕ್ಕಾಗಿ ಅದು ನಮಗೆ ಬಹಳಷ್ಟು ಸಹಾಯವಾಗ್ತದೆ ಅಂತನ್ಲಿಕ್ಕಾಗಿ ನಾವಿಂತಹ ಆಚರಣೆಗಳನ್ನು ಮಾಡೋದರಿಂದ ನಮಗೆ ಧರ್ಮದ ಮೇಲೆ ನಂಬಿಕೆ, ಶ್ರದ್ಧೆ, ವಿಶ್ವಾಸ ಇದೆಲ್ಲವೂ ಕೂಡ ಹೆಚ್ಚಾಗ್ತದೆ ಅಂತ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳಬಹುದು. ಬಹಳ ಚಲೋ ಹೇಳ್ಕೊಟ್ರಿ ಆಚಾರ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು.